ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಎಲ್ಲಿಗೆ ಬಂದಿದ್ದೇನೆ ಅಂದರೆ ನಮ್ಮ ದಾವಣಗೆರೆಯಲ್ಲಿ ನಡೀತಾ ಇದೆ. ಯಾವುದು ಅಂದರೆ ಸ್ವದೇಶಿ ಮೇಳ ಅಂತೇಳಿ ನಡೀತಾ ಇದೆ. ಅಲ್ಲಿಗೆ ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ರು. ಸೊ ಹೋದಾಗ ನನಗೆ ಎಂಟ್ರೆನ್ಸ್ ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಎಷ್ಟು ಒಂದು ಟ್ರೆಡಿಷ್ನಲ್ ಲುಕ್ ಬರೋ ಥರ ರೆಡಿ ಮಾಡಿದರು. ಸ್ಟಾರ್ಟಿಂಗೇ ಈ ಥರ ಇದೆ, ಒಳಗಡೆ ಇನ್ನೂ ಹೆಂಗಿದೆಯೋ ಅಂತ ನನಗೆ ಕ್ಯೂರಿಯಾಸಿಟಿ ನಿಜವಾಗ್ಲೂ ಆಯಿತು. ಇದು ಫಸ್ಟ್ ಎಂಟ್ರೆನ್ಸು. ಇಲ್ಲಿ ಕಾಣಿಸ್ತಾ ಇರೋದು ಭತ್ತದ ಹುಲ್ಲಿಂದ ಎಲ್ಲ ಡೆಕೋರೇಟ್ ಮಾಡಿದರು. ಮಾವಿನ ತೋರಣಗಳಿಂದ ಎಂಟ್ರೆನ್ಸ್ಗೆ ಹಬ್ಬಗಳಲ್ಲಿ ಹೇಗೆ ನಾವು ರೆಡಿ ಮಾಡ್ತೀವೋ ಆ ರೀತಿ ರೆಡಿ ಮಾಡಿದರು. ಆಮೇಲೆ ಆ ಫಸ್ಟ್ ಎಂಟ್ರೆನ್ಸ್ ಬಂದು ಲೆಫ್ಟಿಗೆ ದೊಡ್ಡ ರಂಗೋಲಿ ಹಾಕಿದ್ದಾರೆ. ಅದನ್ನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ಈ ಕಡೆ ರೈಟ್ ಸೈಡ್ಗೆ ಅಂದರೆ ಬಲಕ್ಕೆ ಹಸುಗಳ ಒಂದು ಮೇಳ ವ್ಯವಸ್ಥೆ ಮಾಡಿದರು. ಬೇರೆ ಬೇರೆ ಥರ ಹಸುಗಳದ್ದು. ಇಲ್ಲಿ ನೋಡಿ, ನಾನು ಚಿಕ್ಕೊಂದಿನಿಂದ ಇಲ್ಲಿಯವರೆಗೂ ಇಷ್ಟು ದೊಡ್ಡ ರಂಗೋಲಿನ ನಿಜವಾಗ್ಲೂ ನೋಡಿರಲಿಲ್ಲ. ಎಷ್ಟು ಜನ ಹಾಕಿದಾರ ಗೊತ್ತಿಲ್ಲ, ಎಷ್ಟು ದಿನ ಟೈಮ್ ತೊಗೊಂಡ್ರೋ ನಿಜವಾಗ್ಲೂ ಗೊತ್ತಿಲ್ಲ, ಅಥವಾ ಒನ್ ಡೇ ಫುಲ್ ತೊಗೊಂಡ್ರೋ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿತ್ತು. ಬಟ್ ನಮಗೆ ಅಲ್ಲಿ ನೋಡೋದಕ್ಕೆ ತುಂಬ ಖುಷಿ ಆಯಿತು. ಹತ್ತಿರ ಹೋಗಿ ವಿಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ ಅಲ್ಲಿ. ಯಾಕೆಂದರೆ ಒಬ್ಬರು ಹೋದರೆ ನಾನು ನೀನು ಅಂತೇಳಿ ತುಂಬ ಜನ ಹೋಗಿ ಅದನ್ನ ಹಾಳು ಮಾಡಿಬಿಡ್ತಾರೆ ಅನ್ನೋ ಕಾರಣಕ್ಕೆ ಯಾರಿಗೂ ಅಲ್ಲಿ ಒಳಗಡೆ ಹೋಗಲಿಕ್ಕೆ ಅಲೋ ಮಾಡಲಿಲ್ಲ. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಹಾಕಿದ್ರು ಅಂದರೆ ನೋಡೋರಿಗೆ ಒಂದು ಖುಷಿ ಆಗ್ತಿತ್ತು, ಅಷ್ಟು ಚೆನ್ನಾಗಿ ಹಾಕಿದ್ರು. ಇದು ಕಾಣ್ತಿರೋದೆಲ್ಲ ಒಳಗಡೆ ಶಾಪ್ಸ್ ಎಲ್ಲ ಹಾಕಿದ್ದಾರೆ ಅದರದ್ದು. ನನಗೆ ಪದೇ ಪದೇ ಈ ರಂಗೋಲಿ ನೋಡ್ಬೇಕು ಅನ್ನಿಸ್ತಿತ್ತು, ಅಷ್ಟು ಖುಷಿ ಆಗಿಬಿಟ್ಟಿತ್ತು ನಿಜವಾಗ್ಲೂ. ಕಾಣಿಸ್ತಿದೆ ಅಂದ್ಕೊತೀನಿ. ಎಷ್ಟು ಸಮಾಧಾನವಾಗಿ ಚಿಕ್ಕ ರಂಗೋಲಿ ಹಾಕೋದಕ್ಕೆ ಪೇಷನ್ಸ್ ಬೇಕು, ಅಂಥದ್ದು ಇಷ್ಟು ದೊಡ್ಡ ರಂಗೋಲಿ ಹಾಕಿದ್ದಾರೆ ಅಂದರೆ ಅವರಿಗೆ ನಿಜವಾಗ್ಲೂ ಕೃತಜ್ಞತೆಗಳ ಅಭಿನಂದನೆ ಎಲ್ಲದನ್ನು ಅರ್ಪಿಸ್ಬೇಕು ಅಂದ್ಕೊತೀನಿ. ಅಷ್ಟು ನೀಟಾಗಿ ಕಲರ್ ಕೂಡ ಅಷ್ಟು ಚೆನ್ನಾಗಿ ಫಿಲ್ ಮಾಡಿದರು ಆ ರಂಗೋಲಿ ಒಳಗಡೆ. ಕಲಾಕಾರರಿಗೆ ಎಂತೆಂತೆಲ್ಲ ದೇವರು ಒಂದು ಶಕ್ತಿ ಕೊಟ್ಟಿರ್ತಾನೆ ಅಂದರೆ ಅದನ್ನು ವರ್ಣಿಸೋದಕ್ಕೆ ಅಸಾಧ್ಯ. ಇದು ಸೆಕೆಂಡ್ ಎಂಟ್ರೆನ್ಸ್. ಫಸ್ಟ್ ನಾವು ಬಂದಾಗಲ್ಲ, ಅದಾದಮೇಲೆ ಇದು ರಂಗೋಲಿ ಮತ್ತು ಹಸುಗಳ ಒಂದು ಮೇಳ. ಇದು ಮುಗಿದ ಮೇಲೆ ಸೆಕೆಂಡ್ ಎಂಟ್ರೆನ್ಸ್ ಇದೆ. ನೋಡಿ, ಇಲ್ಲಿ ಕಾಣಿಸ್ತಿರೋದೆಲ್ಲ ಹಸುಗಳು. ಬೇರೆ ಬೇರೆ ತಳಿಯ ಹಸುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು. ಹತ್ತಿರ ಹೋಗೋಣ ಬನ್ನಿ. ಪುಂಗನೂರು ಹಸು ಅಂತ ಇದೆ. ಒಂದು 4-5 ವೆರೈಟಿ ಇದು ಈ ಥರ ಇದೆ. ಇದು ಅಂದರೆ ಚಿಕ್ಕದಾಗಿದೆ ತಳಿ, ಬಟ್ ನೋಡೋದಕ್ಕೆ ಅಲ್ಲಿ ರಿಯಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ಪುಂಗನೂರು ಹಸು ಅಂತೇಳಿ. ಅದಾದಮೇಲೆ ಮಲೆನಾಡು ಗಿಡ್ಡ, ಆಮೇಲೆ ಬೇರೆ ಬೇರೆ ಥರದ ತಳಿಗಳೂ ಅಲ್ಲಿ ನೋಡಿ, ಇಲ್ಲಿದೆ ಮಲೆನಾಡು ಗಿಡ್ಡ ಅಂತೇಳಿ. ಅಂದರೆ ಎತ್ತರದಲ್ಲಿ ಕಮ್ಮಿ ಇರುತ್ತೆ, ಇದು ಚಿಕ್ಕದಾಗಿರುತ್ತೆ. ಅದ್ರ ಕರು ಕೂಡ ಇದೆ. ಆಮೇಲೆ ಸ್ವರ್ಣ ಕಪಿಲ ಅಂತೇಳಿ ಇಲ್ಲಿ ಕಾಣಿಸ್ತಿದೆ ನೋಡಿ. ಇದರ ವಿಶೇಷ ಏನಂದ್ರೆ, ಯಾವ ಗಿಡ್ಡ ಇರುತ್ತೆ ಮಲೆನಾಡಿಂದು, ಇದು ಹಾಲು ಕೊಡೋದು 2 ಲೀಟ್ರ್. 2 ಲೀಟ್ರಿಂದ 2 ಲೀಟ್ರ್ ಕೊಡುತ್ತೆ. ಆಮೇಲೆ 1 ಲೀಟ್ರ್ ಕೊಡುತ್ತೆ. ಆಮೇಲೆ ಇದು ಅದ್ರ ಮರಿ ಅದು ನಾರ್ಮಲ್ ಸಾಕೋದೆಲ್ಲ ನಾರ್ಮಲ್ ಫುಡ್ಡು ಅದು ಇದು ಎಲ್ಲ. ಅತಿ ಹೆಚ್ಚುವಾಗಿ ಮಲೆನಾಡು ಸೈಡ್, ಚಿಕ್ಕಮಗಳೂರು, ಮಲೆನಾಡು. ಆಮೇಲೆ ಅದು ಪುಂಗನೂರು. ವಿಶೇಷ ಏನಂದ್ರೆ ಇದು ಪುಂಗನೂರು ವಿಶೇಷ ಏನಂದ್ರೆ, ಇದು ಸಣ್ಣ ತಳಿ, ಸಣ್ಣ ಆಕಳ. ಅಂದ್ರೆ ಇದು ಇಂಡಿಯಾದಾಗ ಎಲ್ಲಿರೋದಂದ್ರೆ ಇದು ಆಂಧ್ರದಾಗ. ಇಲ್ಲೆಲ್ಲೂ ಕರ್ನಾಟಕ ಎಲ್ಲೂ ಸಿಗಲ್ಲ, ಆಂಧ್ರಕ್ಕೆ ಹೋಗಿ ತಗೊಂಬರ್ಬೋದು. ಅದ್ರ ಮೂಲ ಬಂದ್ಬಿಟ್ಟು ಆಂಧ್ರ. ಇದು ಹಾಲು ಅಂದ್ರೆ 2 ಲೀಟರ್ ಕೊಡುತ್ತೆ. ಅಂದ್ರೆ ಹಾಲು ಫುಲ್ ಮಂದವಾಗಿರುತ್ತೆ. ಬೆಣ್ಣೆ ಅದೆಲ್ಲ ಚೆನ್ನಾಗಿ ಬರುತ್ತೆ. ಮಕ್ಕಳಿಗೆಲ್ಲ ಒಳ್ಳೇದು. ಓಕೆ. ಆ ಕಡೆ ಬಂದ್ಬಿಟ್ಟು ಅಮೃತ್ ಮಾಲ್ ಅಂತ. ಓಕೆ, ಥ್ಯಾಂಕ್ಸ್ ರೀ. ಹೇಳಿ. ನಂದು ಚಿತ್ರದುರ್ಗ, ಇದೆಲ್ಲ ಬಂದು ರಾಮಚಂದ್ರಪುರ ಮಠದ್ದು. ಎಲ್ಲ ದೇಸಿ ಹಸುದ ಇದು? ಇದು ದೇಸಿ ಹಸುವಿನ ತುಪ್ಪನಾ? ಹೆಂಗೆ ಅದು? ಕೆಜಿಗೆ. ಮೇನ್ ಶಾಪ್ ಎಲ್ಲಿ ಬರುತ್ತೆ ನಿಮ್ಮದು? ಶಾಪಾ ಅಥವಾ ಹೆಂಗೆ ಮನೆಯಿಂದನೇ ಡೆಲಿವರಿ? ಕ್ಲಿನಿಕ್ಕಾ? ಓಕೆ. ನೇಮ್ ಏನು? ಗೋಮೇದ ಪಂಚಗವ್ಯ ವೆಲ್ನೆಸ್ ಸೆಂಟರ್. ಓಕೆ, ಥ್ಯಾಂಕ್ ಯು.
ನೀವು ಇಲ್ಲಿಯವರನಾ? ಹೌದು, ದಾವಣಗೆರೆ ವಾಸವ ಇವತ್ತೇರು ಸಂಘ. ಓ ಹೌದಾ? ಒಂದೊಂದು ಸಂಘದವರಿಗೆ 2 ಅವರ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ನಮ್ಮದು 1 ಗಂಟೆಯಿಂದ 3 ಗಂಟೆ ತನಕ ಇರುತ್ತೆ ನಮ್ಮದು. ಅಲ್ಲಿ ನಿಮ್ದು ಏನು ಪ್ರೋಗ್ರಾಮ್? ಅರಿಶಿನ ಕುಂಕುಮ ಕೊಡೋದಾ? ಅಂದ್ರೆ ಸ್ವದೇಶಿ ಮೇಳ ಅಲ್ಲ ಇದು. ನಾವು ವೆಲ್ಕಮ್ ಮಾಡೋದು ಹೇಗೆ ಅರಿಶಿನ ಕುಂಕುಮದ ಮುಖಾಂತರ ವೆಲ್ಕಮ್ ಮಾಡೋದು ನಮ್ಮ ಸಂಸ್ಕೃತಿ ಸಂಪ್ರದಾಯದ ಪ್ರಕಾರ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಚನ್ನಬಸಪ್ಪ ಶಾಪ್ನವರು ಕೂಡ ಲಕ್ಕಿ ಡ್ರಾ ಅಂತ ಹೇಳಿ ಹಾಕಿದ್ರು. ಹೆಣ್ಮಕ್ಳು ಯಾರ್ಯಾರು ಸೀರೆ ಉಟ್ಕೊಂಬಂದಿರ್ತಾರಲ್ಲ ಅವ್ರಿಗೆಲ್ಲ ಚೀಟಿ ಹೆಸರು ಬರೆದು ಹಾಕ್ಸೋದು. ಆಮೇಲೆ ನೆಕ್ಸ್ಟು ಒಳಗಡೆ ಹೋದಾಗ ಕರಕುಶಲ ವಸ್ತುಗಳು, ಬಿದಿರಿನಿಂದ ಮಾಡಿರತಕ್ಕಂಥ ಎಷ್ಟೊಂದು ವಸ್ತುಗಳಿದ್ವು. ನನಗೆ ಈ ಥರದ ವಸ್ತುಗಳಂದರೆ ತುಂಬ ಇಷ್ಟ. ಹಾಗಾಗಿ ನಾನು ನಿಧಾನಕ್ಕೆ ನೋಡ್ಕೊತ ನಿಂತ್ಕೊಂಡ್ಬಿಟ್ಟೆ. ಆಮೇಲೆ ತುಂಬ ವೆರೈಟೀಸ್ ಥಿಂಗ್ಸ್ ಇದ್ವು ಅಲ್ಲಿ, ಬೇರೆ 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 ಥರದ್ದೆಲ್ಲ ಮನೆ ಗೃಹೋಪಯೋಗಿ ವಸ್ತುಗಳು ಏನೇನು ಬೇಕಲ್ಲ. ಆಮೇಲೆ ಅಲಂಕಾರಿಕ ವಸ್ತುಗಳು ಕೂಡ ಬಿದಿರಿನಿಂದ ಮಾಡಿದರು. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ಇದನ್ನು ಯಾರಾದರೂ ನೋಡಿದರೆ ಸಂಡೇವರೆಗೆ ಇರುತ್ತೆ ಅದು. ನಿಮಗೆ ಇಷ್ಟ ಆದರೆ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಆಮೇಲೆ ತಪೋವನದರು ಕೂಡ ಅಲ್ಲಿ ಕ್ಯಾಂಪ್ ಹಾಕಿದ್ರು, ಕ್ಯಾಂಪ್ ಥರ ಮಾಡಿದರು. ಅಂದರೆ ಫ್ರೀ ಹೆಲ್ತ್ ಚೆಕಪ್ ಥರ ಮಾಡಿದರು. ಅಲ್ಲಿ ಇದೇನು ಬಿದಿರು ವಸ್ತು ಇತ್ತಲ್ಲ ಅದ್ರ ಪಕ್ಕನೇ ಮಾಡಿದರು. ಅದಾದ ನೆಕ್ಸ್ಟು ಇವರು ಎಲ್ಲ ಅಂದರೆ ನ್ಯಾಚುರಲ್ ಗೋವಿನಿಂದ ಮಾಡಿರ್ತಕ್ಕಂಥದ್ದು ಇರ್ಬೋದು, ಅಂದರೆ ಗೋವಿನ ಸಗಣಿ ಆ ಥರದ್ದು ಉಪಯೋಗಿಸ್ಕೊಂಡು ಕೆಲವೊಂದು ವಸ್ತುಗಳನ್ನು ಮಾಡಿದರು. ಆಮೇಲೆ ಆಯುರ್ವೇದಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದು ಔಷಧಿಗಳನ್ನು ಇಲ್ಲಿ ಮಾರಾಟಕ್ಕಿಟ್ಟಿದ್ರು. ನೋಡಿ, ಇಲ್ಲಿ ದೇಸಿ ಗೋವುಗಳಿಂದ ಮಾಡಿರ್ತಕ್ಕಂಥ ಪ್ರಾಡಕ್ಟ್ಸು. ಇದು ಕೂಡ ಸಿಲ್ಕ್ ಸಿಟಿ ನ್ಯಾಚುರಲ್ಸ್ ಅಂತಂದು ಹೇಳಿ ತುಂಬ ಚೆನ್ನಾಗಿ ಎಲ್ಲ ಅಲ್ಲಿ ಕಂಡಕ್ಟ್ ಮಾಡಿದರು. ಆಮೇಲೆ ಎಲ್ಲ ನ್ಯಾಚುರಲ್ ಐಟಮ್ಸ್ ಇದ್ವು. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಬೆಲ್ಲ ಇರ್ಬೋದು, ಎಣ್ಣೆ ಇರ್ಬೋದು, ತುಂಬ ಐಟಮ್ಸ್ಗಳ್ನ ಇಲ್ಲಿ ಪ್ರದರ್ಶನದಲ್ಲಿ ಇಟ್ಟಿದ್ದರು. ನಾನು ಫಸ್ಟ್ ಟೈಮ್ ಈ ಥರದ್ದೆಲ್ಲ ನೋಡಿ ಖುಷಿಯಾಗಿದ್ದು ನನಗೆ. ಆಮೇಲೆ ಅದ್ರ ಬಗ್ಗೆ ನಾನು ವಿವರಣೆನ ಕೇಳ್ತಾ ಹೋದೆ. ಯಾವುದಿದು, ಎಣ್ಣೆ ಯಾವುದು, ಹೇಗೆ, ನೀವು ಯಾವ ರೀತಿಯಾಗಿ ಮಾಡ್ತೀರಾ ಅಂತ ಹೇಳಿ. ಇವರು ಮೊಣಕಾಲ್ಮೂರನೇರಂತೆ. ಸೊ ಅಲ್ಲಿಂದ ಬಂದಿದ್ದರು ನೋಡಿ ದಾವಣಗೆರೆಗೆ. ನಾವು ಗಾಣದಿಂದ ಎಣ್ಣೆ ಮಾಡ್ತೀವಿ. ಕೊಬ್ಬರಿ ಇರ್ಬೋದು, ಶೇಂಗದ್ದಿರ್ಬೋದು, ಸಾಸಿವೆದಿರ್ಬೋದು, ಎಲ್ಲದ್ರ ಬಗ್ಗೆನೂ ನಮಗೆ ವಿವರಣೆ ಕೊಟ್ಟರು ಇವರು. ಪ್ರತಿಯೊಂದು ಎಣ್ಣೆ ಕ್ವಾಲಿಟಿ ಏನು, ಅದರ ಬೆಲೆ ಏನು ಅಂತೇಳಿ ತಿಳಿಸ್ಕೊಟ್ರು. ಈ ಥರ ಸುಮಾರು ಶಾಪ್ಸ್ ಇದ್ವು. ನನಗಿನ್ನೂ ಫುಲ್ಲು ಹೋಗಲಿಕ್ಕೆ ಆಗಲಿಲ್ಲ. ಸೊ ನಾನು ಇನ್ನೊಂದು ದಿನ ಹೋಗ್ತಾ ಇದ್ದೀನಿ. 2 ಡೇಸ್ ಹೋದೆ ನಾನು ಅಲ್ಲಿಗೆ. ನೋಡಿ, ಎಲ್ಲ ಥರದ ಎಣ್ಣೆಗಳನ್ನು ಇವರು ಮಾರಾಟಕ್ಕೆ ಇಟ್ಟಿದ್ರು, ಅಂದರೆ ಪ್ರದರ್ಶನಕ್ಕೆ ಇಟ್ಟಿದ್ರು. ಅವರ ಅಡ್ರೆಸ್ ಕೊಟ್ಟರು. ಮೊಣಕಾಲ್ಮೂರಲ್ಲೂ ಸಿಗುತ್ತೆ ಮತ್ತು ದಾವಣಗೆರೆಯಲ್ಲೂ ಕೂಡ ಇಲ್ಲಿ ಅವೈಲೇಬಲ್ ಇದೆ ಅಂತ ಹೇಳಿದರು. ಆದಷ್ಟು ಜನ ಇವಾಗ ಗಾಣದ ಎಣ್ಣೆ ಉಪಯೋಗಿಸಿದ್ರೆ ಒಳ್ಳೆಯದು, ಹೆಲ್ತ್ ಪರ್ಪಸ್ ಅಂತ ಅಂದ್ಕೊತೀನಿ. ಆಮೇಲೆ ಸ್ವೀಟ್ಸ್ ಎಲ್ಲ ಇತ್ತು. ನೋಡಿ ಎಷ್ಟು ವೆರೈಟಿ ಇದೆ. ಇವ್ರು ಬಂದುಬಿಟ್ಟು ಗಾಯತ್ರಿ ಮ್ಯಾಮ್, ತುಂಬ ಫೇಮಸ್ ಯೂಟ್ಯೂಬರ್ ಇವರು. ತುಂಬ ಚೆನ್ನಾಗಿ ಮಾಡ್ತಾರೆ. ಅಚಾನಕ್ಕಾಗಿ ಸಿಕ್ಕರೂ ತುಂಬ ಖುಷಿ ಆಯಿತು. ಆಮೇಲೆ ನನಗೆ ಎಷ್ಟೋ ತನಕ ಮಾತಾಡಿಸ್ಕೊಂತ ನಿಂತ್ಕೊಂಡ್ಬಿಟ್ಟೆ ಅವರನ್ನು. ತುಂಬ ಚೆನ್ನಾಗಿ ಮಾಡ್ತಾರೆ ಯೂಟ್ಯೂಬ್ಸ್ ಎಲ್ಲ. ಗಾಯತ್ರಿ ಗ್ಲಿಟ್ಸ್ ಅಂತ ಇವ್ರದ್ದು ಚಾನಲ್ಲು. ಆಮೇಲೆ ನೋಡಿ, ಇಲ್ಲಿ ಮೇಲುಕೋಟೆ ಪುಳಿಯೋಗರೆದು ಶಾಪ್ಸು ಎಷ್ಟು ವೆರೈಟಿ ಇತ್ತು ಅಂದರೆ ನನಗೆ ನೋಡಿ ಯಪ್ಪ ಇನ್ನೂ ಮುಗಿತಾನೆ ಇಲ್ಲ ಅನಿಸೋದು. ಅಷ್ಟೊಂದೆಲ್ಲ ಶಾಪ್ಸ್ ಇದ್ವು. ಎಲ್ಲೆಲ್ಲಿಂದೆಲ್ಲ ಬಂದುಬಿಟ್ಟಿದ್ರು. ಮಸಾಲೆ ಪದಾರ್ಥದಿಂದ ಇರ್ಬೋದು. ಆಮೇಲೆ ನೋಡಿ, ಇದು ಮನೆಗೇನು ಉಪಯೋಗಿಸ್ತೀವಲ್ಲ ಆ ಥರದ ವಸ್ತುಗಳು. ಆಮೇಲೆ ಸ್ನ್ಯಾಕ್ಸ್ ಐಟಮ್ಸ್ ಇದ್ವು. ಎಷ್ಟು ವೆರೈಟಿ ಎಲ್ಲ ಇತ್ತು ಅಂದರೆ. ಆಮೇಲೆ ಖಾದಿ ಐಟಮ್ಸ್ ಅಂತೂ ತುಂಬ ಇದ್ವು ಶಾಪ್ಸು. ಬೇರೆ ಬೇರೆ ಕಡೆಯಿಂದನೂ ಖಾದಿ ಐಟಮ್ಸು ಶಾಪ್ಸ್ಗಳು ಬಂದಿತ್ತು. ಇವರು ಹೋಮ್ ಪ್ರಾಡಕ್ಟ್ ಮಾಡ್ತಾರಂತೆ. ಸೊ ಅವರು ಪಿಂಪಲ್ಲು, ಟ್ಯಾನ್ ಅವೆಲ್ಲ ಕಮ್ಮಿ ಆಗುತ್ತೆ. ಏನು ಹೇಳಿ, ಇದು ಮುಲ್ತಾನಿ ಮಿಟ್ಟಿ, ನೀಮ್ ಆಯಿಲು, ಅರಸಿನಿಂದ ಮಾಡೋಂಥ ಸೋಪ್ ಇದು. ಫಂಗಸ್ ಅಲರ್ಜಿ, ಸ್ಕಿನ್ ಅಲರ್ಜಿ, ಪಿಂಪಲ್ಲು, ಟ್ಯಾನು, ಚರ್ಮ ಸಮಸ್ಯೆ ಯಾವುದೇ ರೀತಿ ಕಮ್ಮಿ ಆಗುತ್ತೆ. ಹೋಮ್ ಮೇಡ? ಹಾಂ, ಹೋಮ್ ಮೇಡ್. ಇದು ಗೋಶಾಲೆ ರೆಡಿ ಆಗುತ್ತದೆ. ಹೌದಾ? ಹಾಂ, ಗೋಶಾಲೆ ಪ್ರಾಡಕ್ಟ್ಗಳೆಲ್ಲವು. ಓಕೆ. ಶೀತ, ಕೆಮ್ಮು, ನೆಗಡಿ, ತಲೆನೋವೆಲ್ಲ ಕಮ್ಮಿ. ಅಲ್ಲಿ ಬರುತ್ತೆ ಕೋಮಲ್. ಇದು ಕೋಮಲ್ ಅಂತ ಮಾಯ್ಶ್ಚರೈಸರ್ ಕ್ರೀಮ್ ಇದು, ಟ್ರೈ ಮಾಡಿ. ಇದು ಆಯಿಲಿ ಸ್ಕಿನ್ವರೆಗೂ ಬರುತ್ತಾ? ಆಯಿಲಿ ಸ್ಕಿನ್ ರಾತ್ರಿ ಹಚ್ಚೋದು ಅಥವಾ ಸ್ವಲ್ಪ ಲೈಟ್ ಹಚ್ಚಬೇಕು. ತುಪ್ಪ ಇರುತ್ತಲ್ಲ, ಹಾಗಾಗಿ ಆಯಿಲಿ ಸ್ಕಿನ್ ಲೈಟ್ ಹಚ್ಚಿ. ಕಲರ್ ಇದು ಇದೆ ಲಿಪ್ ಬಾಮ್ ತೋರಿಸಿ. ತುಪ್ಪ ಎಳ್ಳೆಣ್ಣೆನ ಮಾಡೋದು. ಎಲ್ಲ ಆದಷ್ಟು ದೇಸಿ ಪ್ರಾಡಕ್ಟ್ಸು, ಅಂದರೆ ಕೆಮಿಕಲ್ ಫ್ರೀ, ಕೆಮಿಕಲ್ ಇಲ್ಲದೇ ಇರ್ತಕ್ಕಂಥ ಕೆಲವೊಂದು ವಸ್ತುಗಳು ತಿನ್ನೋದಿರ್ಬೋದು ಅಥವಾ ಮನೆಗೆ ಬಳಸೋದಿರ್ಬೋದು, ಸ್ಕಿನ್ ಕೇರ್ ರೊಟೀನ್ಸ್ ಐಟಮ್ಸ್ ಇರ್ಬೋದು. ನೋಡಿ, ಕಾಕ್ರೋಚ್ಗೆ ಬಳಸ್ತಕ್ಕಂಥ ಪ್ರಾಡಕ್ಟ್ಸು, ಇದೆಲ್ಲ ದೇಸಿ ಎಣ್ಣೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ನೋಡಿ, ವುಡ್ಡು, ನೀಮ್ ವುಡ್ಡಿಂದ ಮಾತ್ರ ಮಾಡಿದಾರಂತೆ. ಇವರು ಬೆಂಗಳೂರಿಂದ ಬಂದಿದ್ದರು. ಒಂದು
ಟೂತ್ ಬ್ರಷು ಸಹ ನಿಮ್ಮ ಇದರಿಂದ ಮಾಡಿದ್ರು. ನನಗೆ ನೋಡಿ ತುಂಬ ಖುಷಿ ಆಯಿತು. ಚಿಕ್ಕ ಬ್ರಷಿಂದ ಎದ್ದು ದೊಡ್ಡ ಬ್ರಷ್ವರೆಗೂ ಮಾಡಿದರು. ಆಮೇಲೆ ಪೆನ್ಸಿಲ್ಸ್ ಕೂಡ ಮಾಡಿದ್ದಾರೆ ನೋಡಿ. ಬ್ರಷಸ್ ಇದೆಲ್ಲ ಎಷ್ಟು ವೆರೈಟಿ ಇದೆ. ಇದು ಮಸಾಜರ್ ಅಂತೆ, ವುಡ್ಡಿಂದ ಇಲ್ಲಿ ಕಾಣಿಸ್ತಾ ಇರೋದು. ತುಂಬ ಥಿಂಗ್ಸ್ಗಳು ತಂದಿದ್ರು, ಎಲ್ಲ ಕೂಡ ನೀಮ್ ವುಡ್ಡಿಂದು ಅಂತ ಹೇಳಿದರು. ಅದು ಫ್ರಾಗ್ರೆನ್ಸ್ ಕೂಡ ನೀಮ್ ಅಂದರೆ ಬೇವಿನ ಕಟ್ಟಿಗೆ ಸ್ಮೆಲ್ಲೇ ಬರ್ತಿತ್ತು ನೋಡಿ. ಇಲ್ಲಿ ಬಾಟಲ್ಸು ಒಳಗಡೆ ಸ್ಟೀಲ್ ಇದೆ, ಹೊರಗೆ ವುಡ್ ಇದೆ. ಆಮೇಲೆ ಸ್ಪೂನ್ಸ್ ಇದೆ, ಫೋರ್ಕು ನೋಡಿ, ಕೂಮ್ ಇದೆ ಅಂದರೆ ಬಾಚಣಿಕೆ. ನಾನು 2 ಸ್ಪೂನ್ ತೊಗೊಂಡೆ. ಈ ಥರದ್ದು ನಾವು ಮುದ್ದೆ ತುಂಬ ಮಾಡ್ತೀವಿ, ಸೊ ಮುದ್ದೆ ರೊಟ್ಟಿ, ಹಾಗಾಗಿ ಮುದ್ದೆ ಮಾಡಲಿಕ್ಕೊಂದು ಮತ್ತು ಪಲ್ಲಕ್ಕೊಂದು ಸೌಟ್ ತೊಗೊಂಡೆ. ಆಮೇಲೆ ಇದು ಕೂಡ ಬೆಂಗಳೂರವ್ರದ್ದು ಚನ್ನಪಟ್ಟಣ ಗೊಂಬೆ ಅಂತ ನನಗೆ ತುಂಬ ಅಟ್ರ್ಯಾಕ್ಟ್. ನನಗೆ ಯಾವಾಗಲೂ ಈ ವುಡ್ಡಿನ ಆಟ ಸಾಮಾನುಗಳು ಅಂದರೆ ತುಂಬ ಇಷ್ಟ. ನೋಡಿ ತುಂಬ ಖುಷಿ ಆಯಿತು. ಎಷ್ಟು ವೆರೈಟೀಸ್ ಗೊಂಬೆ ಇದ್ವು ಅಂದರೆ ನಿಜವಾಗ್ಲೂ ನನಗೆ ಗೊತ್ತಿರೋನೆಲ್ಲ ಕರ್ಕೊಂಡು ಹೋಗ್ಬೇಕು ಅನ್ನಿಸ್ತು. ಅಷ್ಟು ಚೆನ್ನಾಗಿದ್ದು ವಸ್ತುಗಳಲ್ಲಿ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ವು. ಮಕ್ಕಳಿಗಂತೂ ಈ ಥರದ ಆಟಿಕೆಗಳು ಕೊಟ್ಟರೆ ಏನೋ ಒಂಥರ ಖುಷಿ. ಮಕ್ಕಳಿಗಿಂತ ನಮಗೆ ಖುಷಿ ಆಗುತ್ತೆ. ಮನೇಲಿ ಡೆಕೋರೇಟಿಗೆ ಇಡಲಿಕ್ಕೆ ಇರ್ಬೋದು, ಶೋಕೇಶಲ್ಲಿ ಇಡೋಕ್ಕೆ ಇರ್ಬೋದು. ತುಂಬ ಚೆನ್ನಾಗಿದ್ವು ವಸ್ತುಗಳು. ಆಮೇಲೆ ಯಾವಾಗಿನಕ್ಕಿಂತ ಈ ಸರಿ ವೆರೈಟೀಸ್ ತುಂಬ ಬಂದಿದ್ವು. ಕೆಲವೊಂದು ಮೇಳದಲ್ಲಿ ನೋಡಿದ್ದೀವಿ, ಆದರೆ ವೆರೈಟೀಸ್ ತುಂಬ ಇತ್ತು. ಇಷ್ಟ ಅಂದರೆ ನೀವು ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.